1965ರಿಂದ ಉಳುಮೆ ಮಾಡಿಕೊಂಡು ಬಂದಿದ್ದೇವೆ ಸ್ವಾಮಿ. ನಮ್ಮನ್ನ ಒಕ್ಕಲೆಬ್ಬಿಸುವ ಕೆಲಸ ಮಾಡುತ್ತಿದ್ದಾರೆ. ಅದರ ಬದಲು ಒಂದು ತೊಟ್ಟು ವಿಷ ಕೊಟ್ಟು ಬಿಡಿ, ನೆಮ್ಮದಿಯಿಂದ ಪ್ರಾಣ ಬಿಡುತ್ತೇವೆ ಎಂದು ಚಿಕ್ಕನಾಯಕನಹಳ್ಳಿ ತಾಲೂಕು ಉಳಿಯಾರು ಹೋಬಳಿ ಅಂಬಾರಪುರ ಗ್ರಾಮದ ಸುಮಾರು 100ಕ್ಕೂ ಹೆಚ್ಚು ದಲಿತ ಕುಟುಂಬಗಳು ಅಳಲು ತೋಡಿಕೊಂಡಿದ್ದಾರೆ. 46ರಲ್ಲಿ ನಾವು 40-50 ವರ್ಷದಿಂದ ನಾವು ಉಳುಮೆ ಮಾಡ್ಕೊಂಡ್ ಬಂದಿದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಗೆ ಯಾವುದೇ ದಾಖಲಾತಿ ಏನೂ ಇಲ್ಲ. ಒಟ್ಟಾಗ ಅನುಭವದಾಗಿದ್ದೀವಿ. ಅದನ್ನ ಏನ್ ಮಾಡ್ಬೇಕು ಅಂತ ನಾವು ಈಗ ಮರಣ ಹೊಂದಿದ್ರು ನಮ್ಮ ತಂದೆ ತಾತರು ಅಜ್ಜದಿರು ಯಾರೇ ಅಲ್ಲಿ ಮರಣ ಹೊಂದ್ರೆ ಅದೇ ಭೂಮಿಯಲ್ಲಿ ನಾವು ಸಮಾಧಿ ಮಾಡಿದೀವಿ. ಆ ಸಮಾಧಿ ಈಗ ಏನ್ ಮಾಡೋದು, ಇವ್ರು ಭೂಮಿ ಕಿತ್ಕೊಂಡ್ರಿ. ಅದರಿಂದ ನಾವು ದಯವಿಟ್ಟು ನಮ್ಗೆ ಈ ಜಮೀನು ನಮಗೆ ಬೇಕೇ ಬೇಕು. ಇದ್ರ ನಮಗೆ ಬಿಟ್ಟರೆ ನಮಗೆ ಬೇರೆ ಜೀವನ ಇಲ್ಲ, ಎಲ್ಲರ ವಲಸೆ ಹೋಗ್ಬೇಕಾಗುತ್ತೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಮ್ಗೆ ಉಣ್ಣಕ್ಕೆ ಜಾಗ ಇಲ್ದಂಗೆ ಆಗುತ್ತೆ. ನಮ್ಮ ತಾತ ಅಜ್ಜಿ ಗುಡ್ಡೆ ನಾವು ಏನ್ ಮಾಡ್ಕೊಂಡು ಹೋಗೋದು ಅದನ್ನ ಕಿತ್ಕೊಂಡು ಹೋಗಕ್ಕಾಗುತ್ತಾ? ಅದಕ್ಕಾದ್ರೂ ನೀವು ರೆಸ್ಪಾನ್ಸ್ ಮಾಡಿ ನಮ್ಗೆ ಎಷ್ಟು ಒಂದು 3 ಎಕರೆ 2 ಎಕರೆ ಆದ್ರೂ ಜಮೀನು ಕೊಡಿಸ್ಬೇಕಂತ ಈ ಮುಖಾಂತರ ಕೇಳ್ಕೊಂಡು ಸಮೀಕ್ಷೆ ಮಾಡಿರಿ ರೆವಿನ್ಯೂ ಸೆಕ್ರೆಟರಿಗಳು, ಆದ್ರೂ ನಮಗೆ ದಾಖಲೆ ಕೊಡ್ತಾ ಇಲ್ಲ. ಈಗ ಇದೇನೋ ಒಬ್ಬಿಸೇರಿ ಅಂದ್ರೆ ರಿಯಲ್ ಎಸ್ಟೇಟ್ ಮಾಡಕ್ಕೆ, ಆದ್ರೆ ಇಲ್ಲಿ ಸ್ಥಳೀಯವಾಗಿ ಮಾಡ್ತಿರೋರಿಗೆ ಯಾವುದೇ ತರವಾದ ಮಾಹಿತಿ ಕೊಡ್ತಾ ಇಲ್ಲ. ಅರ್ಜಿ ಸರ್ಕಾರ ಕರೆದೈತೆ, ಅರ್ಜಿ ಕರೆದ ಮೇಲೆ ಅರ್ಜಿದಾರರಿಗೆ ಈ ತರ ಐತೆ, ನಿಮ್ಮ ಅರ್ಜಿ ವಜಾ ಆಗೈತೆ ಅಂತಾದ್ರೂ ಹೇಳ್ಬೋದು, ಇಲ್ಲ ನಿಮ್ಗೆ ಆದೇಶ ಇಲ್ಲ ಅಂತ ಹೇಳ್ಬೋದು. ಈ ಮುಖಾಂತರ ಕೇಳ್ದೇನಂದ್ರೆ ಅಧಿಕಾರಿಗಳು ನೇರವಾಗಿ ಬಂದು ಸ್ಪಾಟ್ ಅಲ್ಲಿ ನಿಮ್ಗೆ ಕೊಡಕ್ಕೆ ನಾವು ಅರ್ಗರಲ್ಲ, ಸರ್ಕಾರದಲ್ಲಿ ಆದೇಶ ಇಲ್ಲ ಅಂತೇಳಿ ರೈಟಿಂಗ್ ನಂಬರ್ ಕೊಟ್ರೆ ನಾವು ಇಲ್ಲೇ ವಿಷಯ ಕೊಡ್ಸಕ್ಕೆ ಸಿದ್ಧವಾಗಿರ್ತೀವಿ. 51ನೇ ವರ್ಷದ ಶ್ರೀ ವನಕಲ್ಲು ಮಲ್ಲೇಶ್ವರ ಜಾತ್ರಾ ಮಹೋತ್ಸವ, ವನಕಲ್ಲು ಶ್ರೀ ಪ್ರಶಸ್ತಿ ಪ್ರದಾನ, ವಿವಿಧ ಪ್ರಶಸ್ತಿ ಪ್ರದಾನ ಸಮಾರಂಭ, ಸಂಸ್ಕೃತೋತ್ಸವ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದೊಂದಿಗೆ ರಾಜ್ಯ ಮಟ್ಟದ ಜನಪದೋತ್ಸವ ಮತ್ತು ಕವಿ ಕಾವ್ಯ ಸಮ್ಮೇಳನ ಕಾರ್ಯಕ್ರಮವನ್ನು ಶ್ರೀ ವನಕಲ್ಲು ಮಲ್ಲೇಶ್ವರ ಮಹಾಸಂಸ್ಥಾನ ಸುಕ್ಷೇತ್ರ ಮಠ, ಹೆಗ್ಗುಂದ, ಅಂಚೆ, ದಾಬಸ್ಪೇಟೆ ಮಾರ್ಗ, ನೆಲಮಂಗಲ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ದಿನಾಂಕ 1-3-2025ರಿಂದ ದಿನಾಂಕ 9-3-2025ರವರೆಗೆ ನಡೆಯುತ್ತಿದೆ. ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಬಸವ ರಮಾನಂದ ಮಹಾಸ್ವಾಮೀಜಿಗಳು, ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಮಾಜಿ ಸದಸ್ಯರು, ಶ್ರೀ ವನಕಲ್ಲು ಮಲ್ಲೇಶ್ವರ ಮಹಾಸಂಸ್ಥಾನ ಮಠ ಟ್ರಸ್ಟ್, ಶ್ರೀ ವನಕಲ್ಲು ಮಲ್ಲೇಶ್ವರ ಮಹಾಸಂಸ್ಥಾನ ಮಠ ಚಾರಿಟಬಲ್ ಟ್ರಸ್ಟ್, ಶ್ರೀ ಸಿದ್ಧ ಯೋಗಾನಂದ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಗ್ರಾಮೀಣ ಪರಿಷತ್ ವತಿಯಿಂದ ಆಯೋಜನೆ ಮಾಡಿರುವಂತಹ ಜಾತ್ರಾ ಮಹೋತ್ಸವಕ್ಕೆ ತಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದಾರೆ. ಗುಬ್ಬಿ ತಾಲೂಕಿನ ಕಾಡುಗೊಲ್ಲ ಸಂಘದಿಂದ ಪ್ರೀತಿಪೂರ್ವಕ ಸ್ವಾಗತ.